ನಾವು ನಮ್ಮ ಬಳಿ ನಾವೇ ಪದೇ ಪದೇ ಏನನ್ನು ಹೇಳಿಕೊಳ್ಳುತ್ತೇವೋ ಅದೇ ನಾವು ಆಗುತ್ತೇವೆ. ಏಕೆಂದರೆ ನಾವು ನಮ್ಮ ಬಳಿ ಏನೇ ಹೇಳಿಕೊಂಡರೂ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುತ್ತದೆ ಮತ್ತು ಅದಕ್ಕೆ ಅಕಾರ್ಡಿಂಗ್ ಆಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತದೆ. ನಾವು ನಮ್ಮ ಬಳಿ ನಾವೇ ಹೇಳಿಕೊಳ್ಳುವುದನ್ನೇ ಅಫರ್ಮೇಷನ್ಸ್ ಎಂದು ಕರೆಯುತ್ತೇವೆ. ಮತ್ತು ಅಫರ್ಮೇಷನ್ಸ್ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಲು ಅತ್ಯಂತ ಪವರ್ಫುಲ್ ಟೂಲ್ ಆಗಿವೆ. ನಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡಲು ಅಫರ್ಮೇಷನ್ಸ್ಗಿಂತ ಉತ್ತಮವಾದದ್ದು ಈ ಇಡೀ ಪ್ರಪಂಚದಲ್ಲಿ ಬೇರೆ ಇಲ್ಲ. ಈ ಅಫರ್ಮೇಷನ್ಸ್ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಈ ವಿಡಿಯೋ ಈ ಇಡೀ ಚಾನೆಲ್ನ ಇಲ್ಲಿಯವರೆಗಿನ ಅತ್ಯಂತ ಲೈಫ್ ಚೇಂಜಿಂಗ್ ವಿಡಿಯೋ ಆಗಲಿದೆ. ಏಕೆಂದರೆ ಈ ವಿಡಿಯೋದಲ್ಲಿ ಮುಂದೆ ನಾನು ನಿಮಗೆ ಏನನ್ನು ಹೇಳಲಿದ್ದೇನೆಯೋ ಅದನ್ನು ನೀವು ಪ್ರತಿದಿನ ಬೆಳಗ್ಗೆ 21 ದಿನಗಳವರೆಗೆ ಪಾಲಿಸಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಚೇಂಜ್ ಆಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಈ ಚೇಂಜಸ್ ಬರುತ್ತವೆ. ನೀವು ಹೆಚ್ಚು ಸಂತೋಷವಾಗಿರುತ್ತೀರಿ. ನಿಮ್ಮ ಮೈಂಡ್ ಸೆಟ್ ಸಂಪೂರ್ಣವಾಗಿ ಬದಲಾಗಿರುತ್ತದೆ. ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಆಟಿಟ್ಯೂಡ್ನಲ್ಲಿ ಒಂದು ವಿಭಿನ್ನ ಬದಲಾವಣೆ ಬರುತ್ತದೆ. ನಿಮ್ಮೊಳಗಿನ ನೆಗೆಟಿವಿಟಿ, ಡಿಪ್ರೆಷನ್, ಆಂಗ್ಸೈಟಿ ಸಾಕಷ್ಟು ಮಟ್ಟಿಗೆ ಕಡಿಮೆಯಾಗುತ್ತದೆ. ನೀವು ಇಂದಿನ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ಮತ್ತು 21 ದಿನಗಳ ನಂತರದ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ. ನಂತರ ಡಿಫರೆನ್ಸ್ ನೋಡಿ. ಈ 21 ದಿನಗಳಲ್ಲಿ ನಿಮ್ಮೊಳಗೆ ಏನೇನು ಚೇಂಜಸ್ ಬಂದಿವೆ ಎಂದು. ಆದರೆ ನಿಮ್ಮ ಬಳಿ ನನ್ನದೊಂದು ಷರತ್ತಿದೆ. ನೀವು ನನ್ನ ಜೊತೆ ಅಫರ್ಮೇಷನ್ಸ್ ಅನ್ನು ಪುನರಾವರ್ತಿಸಬಹುದು ಅಥವಾ ಕೇವಲ ಕೇಳಿಸಿಕೊಳ್ಳುತ್ತಾ ಇಮ್ಯಾಜಿನ್ ಮಾಡಿಕೊಳ್ಳಬಹುದು. ಆದರೆ ಇದನ್ನು ಸಂಪೂರ್ಣವಾಗಿ ಶಾಂತ ಮನಸ್ಸಿನಿಂದ ಮಾಡಿ ಮತ್ತು ನಾವು ನಮ್ಮ ಬಳಿ ಏನೇ ಹೇಳಿಕೊಳ್ಳಲಿದ್ದೇವೋ ಅದನ್ನು ಇಮ್ಯಾಜಿನ್ ಮಾಡಿ, ಅದನ್ನು ಫೀಲ್ ಮಾಡಿ. ಉದಾಹರಣೆಗೆ ಅಫರ್ಮೇಷನ್ಸ್ಗಳಲ್ಲಿ ನಾನು ಸಂತೋಷವಾಗಿದ್ದೇನೆ ಎಂದು ಹೇಳಿದರೆ ಆ ಸಂತೋಷವನ್ನು ಫೀಲ್ ಮಾಡಿ. ನೀವು ಸಂತೋಷವಾಗಿರುವುದನ್ನು ಕಾಣಿರಿ ಮತ್ತು ಯಾವಾಗ ಪದೇ ಪದೇ ನಿಮ್ಮ ಬಳಿ ನಾನು ಸಂತೋಷವಾಗಿದ್ದೇನೆ ಎಂದು ಹೇಳಿಕೊಳ್ಳುತ್ತೀರೋ ಆಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನೀವು ಸಂತೋಷವಾಗಿದ್ದೀರಿ ಎಂಬುದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುತ್ತದೆ. ಮತ್ತು ನಂತರ ಕೆಲವು ದಿನಗಳಲ್ಲೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತದೆ ಮತ್ತು ನೀವು ಆಕ್ಚುಯಲ್ ಆಗಿ ಸಂತೋಷವಾಗಿದ್ದೀರಿ ಎಂದು ಅದು ನಂಬುತ್ತದೆ. ಅಫರ್ಮೇಷನ್ಸ್ ಮೇಲೆ ಈಗಾಗಲೇ ಸಾಕಷ್ಟು ರಿಸರ್ಚ್ ನಡೆದಿವೆ. ನೀವು ಬೇಕಿದ್ದರೆ ಗೂಗಲ್ ಕೂಡ ಮಾಡಬಹುದು. ಹಾಗಾದರೆ ಬನ್ನಿ ಅಫರ್ಮೇಷನ್ಸ್ ಅನ್ನು ಪ್ರಾರಂಭಿಸೋಣ. ಆದರೆ ಪ್ರಾರಂಭಿಸುವ ಮೊದಲು ನೀವು 2-3 ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನನ್ನೊಳಗೆ ಹೋಗುತ್ತಿರುವ ಪ್ರತಿ ಉಸಿರು ನನ್ನ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುತ್ತಿದೆ ಮತ್ತು ಹೊರಹೋಗುತ್ತಿರುವ ಪ್ರತಿ ಉಸಿರು ನನ್ನೊಳಗಿನ ಎಲ್ಲಾ ನೆಗೆಟಿವಿಟಿಯನ್ನು ಹೊರಗೆ ಕರೆದೊಯ್ಯುತ್ತಿದೆ. ಇದರಿಂದ ನನ್ನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತಿದೆ. ನನಗೆ ಇಂದಿನ ದಿನವನ್ನು ನೀಡಿದ ಆ ದೇವರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಯಾರ ಕಾರಣದಿಂದ ನಾನು ಉಸಿರಾಡುತ್ತಿದ್ದೇನೆಯೋ ಅವರಿಗೆ. ನನಗೆ ಕಣ್ಣುಗಳು ಸಿಕ್ಕಿದ್ದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೇನೆ. ಇದರಿಂದ ನಾನು ಇಷ್ಟು ಸುಂದರವಾದ ಜಗತ್ತನ್ನು ನೋಡಬಲ್ಲೆ, ಇಷ್ಟು ಸುಂದರವಾದ ಜನರನ್ನು, ಇಷ್ಟು ಸುಂದರವಾದ ಪ್ರಕೃತಿಯನ್ನು, ಇಷ್ಟು ಸುಂದರವಾದ ಪ್ರಪಂಚವನ್ನು, ಇಷ್ಟು ಸುಂದರವಾದ ಯೂನಿವರ್ಸ್ ಅನ್ನು ನಾನು ನೋಡಬಲ್ಲೆ. ನಾನು ನಡೆದಾಡಬಲ್ಲೆ ಎಂಬ ಎಬಿಲಿಟಿಯನ್ನು ನನಗೆ ನೀಡಿದ ಆ ದೇವರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಈ ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ನಡೆಯಲು ಸಾಧ್ಯವಿಲ್ಲ, ಆದರೆ ದೇವರು ನನಗೆ ಎಬಿಲಿಟಿ ನೀಡಿದ್ದಾನೆ. ನಾನು ಪೂರ್ಣ ಹೃದಯದಿಂದ ದೇವರಿಗೆ ಧನ್ಯವಾದ ಹೇಳುತ್ತೇನೆ. ನನ್ನೊಂದಿಗೆ ಏನೇ ನಡೆಯುತ್ತಿದ್ದರೂ ಅದೆಲ್ಲವೂ ಒಳ್ಳೆಯದಕ್ಕಾಗೇ ನಡೆಯುತ್ತಿದೆ. ನಾನು ಇಂದಿನ ದಿನವನ್ನು ಸ್ವಾಗತಿಸುತ್ತೇನೆ ಮತ್ತು ಇಂದಿನ ದಿನವನ್ನು ನನ್ನ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಒಂದಾಗಿ ಮಾಡುತ್ತೇನೆ. ನಾನು ನನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ. ನಾನು ನನ್ನ ಜೀವನವನ್ನು ತುಂಬ ಎಂಜಾಯ್ ಮಾಡುತ್ತಿದ್ದೇನೆ. ನಾನು ಕೇವಲ ಪಾಸಿಟಿವ್ ಆಗಿ ಯೋಚಿಸುತ್ತೇನೆ. ನಾನು ಡೈಲಿ ಎಕ್ಸಸೈಸ್ ಮಾಡುತ್ತೇನೆ. ಇದರಿಂದ ನಾನು ದಿನವಿಡಿಯೂ ಎನರ್ಜಿಯಿಂದ ಕೂಡಿರುತ್ತೇನೆ. ನನ್ನೊಳಗೆ ತುಂಬ ಎನರ್ಜಿ ಇದೆ ಮತ್ತು ಆ ಎನರ್ಜಿಯನ್ನು ನಾನು ಒಳ್ಳೆಯ ಕೆಲಸಗಳಿಗೆ ಬಳಸುತ್ತೇನೆ. ನಾನೊಂದು ಚಾಂಪಿಯನ್. ತಿಳಿದೋ ತಿಳಿಯದೆಯೋ ಯಾರೇ ನನ್ನೊಂದಿಗೆ ಏನೇ ತಪ್ಪು ಮಾಡಿದ್ದರೂ ನಾನು ಇಂದು ಅವರೆಲ್ಲರನ್ನು ಕ್ಷಮಿಸುತ್ತೇನೆ. ನಾನು ತುಂಬ ಇಂಟೆಲಿಜೆಂಟ್. ನಾನು ಏನೇ ಮಾಡಿದರೂ ಪೂರ್ಣ ನಂಬಿಕೆಯಿಂದ ಮತ್ತು ಪೂರ್ಣ ಹೃದಯದಿಂದ ಮಾಡುತ್ತೇನೆ. ನಾನೊಂದು ಕಠಿಣ ಪರಿಶ್ರಮ ಪಡುವ ಮನುಷ್ಯ. ನನಗೆ ಪರಿಶ್ರಮ ಪಡುವುದು ಇಷ್ಟ. ನಾನು ಎಲ್ಲವನ್ನೂ ಮಾಡಬಲ್ಲೆ. ದೇವರು ಯಾವಾಗಲೂ ನನ್ನ ಜೊತೆಗಿದ್ದಾನೆ. ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ ನಾನು ನಮಸ್ಕರಿಸುತ್ತೇನೆ. ಇಂದು ನಾನು ಖಂಡಿತವಾಗಿಯೂ ಏನಾದರೂ ಒಳ್ಳೆಯದನ್ನು ಓದುತ್ತೇನೆ, ಏನಾದರೂ ಒಳ್ಳೆಯದನ್ನು ನೋಡುತ್ತೇನೆ ಮತ್ತು ಏನಾದರೂ ಒಳ್ಳೆಯದನ್ನು ಕೇಳುತ್ತೇನೆ. ಏಕೆಂದರೆ ನನ್ನ ಗುರಿಯನ್ನು ಪಡೆಯಲು ನಾನು ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನೂ ಮಾಡುತ್ತೇನೆ. ನನ್ನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದೆ. ನನ್ನೊಳಗೆ ತುಂಬ ಎನರ್ಜಿ ಇದೆ. ನನಗೆ ನನ್ನ ಜೀವನದ ಮೇಲೆ ಮತ್ತು ನನ್ನ ಮೇಲೆ ತುಂಬ ಪ್ರೀತಿ ಇದೆ.
ನಾನು ಡೈಲಿ ಕನ್ನಡಿಯಲ್ಲಿ ನೋಡುವ ಆ ವ್ಯಕ್ತಿಯ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ನಾನು ಒಳಗಿನಿಂದ ತುಂಬ ಮೋಟಿವೇಟೆಡ್ ಆಗಿ ಫೀಲ್ ಮಾಡ್ತಿದ್ದೇನೆ. ನಾನು ಇನ್ನು ಇದುವರೆಗೂ ಮಾಡದಿರುವಂತಹ ಕೆಲಸವನ್ನು ಮಾಡಲಿದ್ದೇನೆ. ನಾನು ಕಠಿಣ ಪರಿಸ್ಥಿತಿಗಳಲ್ಲಿ ತುಂಬ ಶಾಂತರಿಂದ ಕೆಲಸ ಮಾಡುತ್ತೇನೆ. ನಾನು ನನ್ನ ಜೀವನದಲ್ಲಿ ಯಾವತ್ತಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಮತ್ತು ಟೆನ್ಷನ್ ತೆಗೆದುಕೊಳ್ಳುವುದಿಲ್ಲ. ನಾನೊಂದು ಮೋಜಾನ ಮತ್ತು ನಗತ್ತ ಆಡುವ ಮನುಷ್ಯ. ನಾನು ಎಲ್ಲರೊಂದಿಗೆ ಸಂತೋಷದಿಂದ ಇರುತ್ತೇನೆ. ನನ್ನ ಮುಖದ ಮೇಲೆ ಯಾವಾಗಲೂ ಒಂದು ಸುಂದರವಾದ ಸ್ಮೈಲ್ ಇರುತ್ತದೆ ಮತ್ತು ನನ್ನ ಮುಖದ ಕಾಂತಿ ದಿನದಿಂದ ದಿನಕ್ಕೆ ಹೆಚ್ಚಿಸುತ್ತಿದೆ. ನನ್ನ ಫ್ಯೂಚರ್ ತುಂಬ ಬ್ರೈಟ್ ಆಗಲಿದೆ. ನಾನು ತುಂಬ ಶ್ರೀಮಂತನಾಗಲಿದ್ದೇನೆ. ನಾನು ಪ್ರೀತಿ ಮತ್ತು ಸಂತೋಷವನ್ನು ಹಂಚುತ್ತೇನೆ. ನಾನು ಪ್ರತಿ ತಪ್ಪಿನಿಂದ ಕಲಿಯುತ್ತಿದ್ದೇನೆ. ನನ್ನ ಪ್ರತಿ ದಿನವೂ ಒಂದು ಉಡುಗೊರೆ, ಅದು ನನ್ನನ್ನು ಸುಂದರ ಭವಿಷ್ಯದ ಕಡೆಗೆ ಕರೆದೊಯ್ಯುತ್ತಿದೆ. ನಾನೊಂದು ಅಟ್ರಾಕ್ಟಿವ್ ವ್ಯಕ್ತಿ ಮತ್ತು ತುಂಬ ಪ್ರಾಮಾಣಿಕನಾಗಿದ್ದೇನೆ. ನಾನೊಂದು ಮ್ಯಾಗ್ನೆಟ್ ಥರ, ಕೇವಲ ಒಳ್ಳೆಯ ವಿಷಯಗಳನ್ನು ಮಾತ್ರ ಆಕರ್ಷಿಸುತ್ತೇನೆ. ನಾನು ಏನೇ ಮಾಡುತ್ತಿದ್ದರೂ ಅದು ಸರಿಯಾಗಿದೆ ಎಂಬ ಪೂರ್ಣ ನಂಬಿಕೆ ನನಗಿದೆ ಮತ್ತು ನಾನು ಏನೇ ಮಾಡುತ್ತಿದ್ದರೂ ಅದರಲ್ಲಿ ಈ ಯೂನಿವರ್ಸ್ ನನ್ನ ಜೊತೆಗಿರಿದೆ. ಈ ಸಂಪೂರ್ಣ ಜಗತ್ತಿನಲ್ಲಿ ನನ್ನಂಥ ವ್ಯಕ್ತಿ ಬೇರಾರೂ ಇಲ್ಲ. ಪರಿಸ್ಥಿತಿ ಎಂಥದ್ದೇ ಇರಲಿ, ನನ್ನ ಫೋಕಸ್ ಕೇವಲ ಪಾಸಿಟಿವ್ ವಿಷಯಗಳ ಮೇಲೆ ಇರುತ್ತದೆ. ನನ್ನ ಗುರಿಯನ್ನು ಪಡೆಯಲು ನಾನು ಪೂರ್ಣವಾಗಿ ಸಿದ್ಧನಾಗಿದ್ದೇನೆ. ನಾನು ಈ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟೆಡ್ ವ್ಯಕ್ತಿ ಮತ್ತು ನಾನು ಪ್ರತಿ ವ್ಯಕ್ತಿಯನ್ನು ರೆಸ್ಪೆಕ್ಟ್ ಮಾಡುತ್ತೇನೆ. ನಾನು ನನ್ನ ಜೀವನದಲ್ಲಿ ತುಂಬ ಕಲಿಯಲು ಇಷ್ಟಪಡುತ್ತೇನೆ. ತುಂಬ ಶೀಘ್ರದಲ್ಲೇ ನನ್ನ ಎಲ್ಲ ಕನಸುಗಳು ನನಸಾಗಲಿವೆ. ಆಗಬೇಕಾದದ್ದು ಆಗೇ ಹೋಯಿತು. ಈಗ ನನ್ನ ಫೋಕಸ್ ಕೇವಲ ಮುಂದೆ ಏನು ಆಗಬೇಕಿದೆ ಮತ್ತು ಪ್ರಸ್ತುತ ಏನು ಆಗುತ್ತಿದೆ ಎಂಬುದರ ಮೇಲಷ್ಟೇ. ನಾನು ಸಂಪೂರ್ಣವಾಗಿ ಆಕ್ಟಿವ್ ಆಗಿದ್ದೇನೆ ಮತ್ತು ಅವೇರ್ ಆಗಿ ಇದ್ದೇನೆ. ನನ್ನಂಥ ವ್ಯಕ್ತಿ ಈ ಇಡೀ ಜಗತ್ತಿನಲ್ಲಿ ಬೇರಾರೂ ಇಲ್ಲ. ನಾನೊಂದು ಶಕ್ತಿಶಾಲಿ ಮತ್ತು ಸರ್ವಶಕ್ತ. ನಾನು ಫಿಸಿಕಲಿ ಮತ್ತು ಇಮೋಷನಲಿ ತುಂಬ ಸ್ಟ್ರಾಂಗ್ ಆಗಿದ್ದೇನೆ. ಸ್ನೇಹಿತರೆ, ಇವು ಕೆಲವು ಅಫರ್ಮೇಷನ್ಸ್. ಇವುಗಳನ್ನು ನಾನು ಸಾಕಷ್ಟು ಪರಿಶ್ರಮದಿಂದ ನಿಮ್ಮೆಲ್ಲರಿಗಾಗಿ ಸಿದ್ಧಪಡಿಸಿದ್ದೆ. ಸ್ನೇಹಿತರೆ, ನೆನಪಿಡಿ, ಇದು 21 ದಿನಗಳ ಚಾಲೆಂಜ್ ಆಗಿದೆ. ನೀವು ಸ್ವತಃ ಡೈಲಿ ಅಫರ್ಮೇಷನ್ಸ್ ಅನ್ನು ಪ್ರಾಕ್ಟೀಸ್ ಮಾಡಬಹುದು ಅಥವಾ ಈ ವಿಡಿಯೋವನ್ನು ನೋಡಿಕೊಂಡು ಕೂಡ ಅಫರ್ಮೇಷನ್ಸ್ ಕೇಳಬಹುದು. ನಾನು ಪೂರ್ಣ ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸುತ್ತೇನೆ, ನೀವು ಉತ್ತಮ ಆರೋಗ್ಯ, ಸುಖ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ನಿನ್ನ ಜೀವನ ಹೆಲ್ತ್, ವೆಲ್ತ್ ಮತ್ತು ಹ್ಯಾಪಿನೆಸ್ನಿಂದ ತುಂಬಿರಲಿ. ಸ್ನೇಹಿತರೆ, ಮುಂಬರುವ ಸಮಯದಲ್ಲಿ ನಾವು ಈ ಚಾನೆಲ್ನಲ್ಲಿ ಇದೇ ರೀತಿಯ ಲೈಫ್ ಚೇಂಜಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರುತ್ತೇವೆ. ಹಾಗಾದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ಆಗ ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತದೆ. ಸಿಗೋಣ. ವಿದಾಯ. ಜೈ ಹಿಂದ್, ಜೈ ಭಾರತ್.